ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ 64ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಈ ನಡುವೆ ಮಂತ್ರಿಗಿರಿ ರೇಸ್ನಲ್ಲಿರುವ ಎಂಎಲ್ಎ ಟಿ ರಘುಮೂರ್ತಿ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಿಸಿದ್ದಾರೆ. ಚಳ್ಳಕೆರೆ ಹಾಗೂ ಚಿತ್ರದುರ್ಗ ಸೇರಿದಂತೆ ಹಲವು ಕಡೆ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇನ್ನು ಚಳ್ಳಕೆರೆ ಶಾಸಕರ ಭವನಕ್ಕೆ ನೆಚ್ಚಿನ ಶಾಸಕ ಟಿ ರಘುಮೂರ್ತಿ ಆಗಮಿಸ್ತಾ ಇದ್ದಂತೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪುಷ್ಪವೃಷ್ಟಿ ಮೂಲಕ ಸ್ವಾಗತಿಸಿದ್ರು. ಬಳಿಕ ಶಾಸಕರ ಕೈಯಲ್ಲಿ ಕೇಕ್ ಕತ್ತರಿಸಿ ಶುಭ ಹಾರೈಸಿದ್ರು. ಈ ವೇಳೆ ಅಭಿಮಾನಿಯೊಬ್ಬರು 10 ರೂಪಾಯಿ ನೋಟಿನ ಹಾರ ಹಾಕಿ ಶುಭ ಹಾರೈಸಿದ್ದು ವಿಶೇಷವಾಗಿತ್ತು. ಈ ವೇಳೆ ವಿವಿಧ ಮಠಾಧೀಶರು, ಅಧಿಕಾರಿಗಳು, ಅಭಿಮಾನಿಗಳು ಶಾಸಕ ರಘುಮೂರ್ತಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ರು. ಅಲ್ಲಿಂದ ನೇರವಾಗಿ ಚಿತ್ರದುರ್ಗ ನಗರದ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದ ಶಾಸಕರಿಗೆ ಕೈ ಕಾರ್ಯಕರ್ತರು ಭರ್ಜರಿ ಸ್ವಾಗತವನ್ನ ಕೋರಿದ್ರು. ಇಲ್ಲಿಂದ ಮತ್ತೆ ಶಾಸಕರು ಪ್ರವಾಸಿ ಮಂದಿರಕ್ಕೆ ಆಗಮಿಸ್ತಾ ಇದ್ದಂತೆ ಅಹೋಬಲ ಟಿವಿಎಸ್ ಶೋರೂಮ್ ಮಾಲೀಕರಾದ ಅರುಣ್ ಕುಮಾರ್ ನೇತೃತ್ವದಲ್ಲಿ ಕೇಕ್ ಕತ್ತರಿಸಿ ಶಾಸಕ ಟಿ ರಘುಮೂರ್ತಿ ಅವರಿಗೆ ಜಿಲ್ಲಾ ಮಂತ್ರಿ ಆಗುವಂತೆ ಶುಭ ಕೋರಿದ್ರು. ಈ ನಡುವೆ ಜಿಲ್ಲಾ ಕರುನಾಡ ವಿಜಯ ಸೇವೆ ಅಧ್ಯಕ್ಷ ಕೆಟಿ ಶಿವಕುಮಾರ್ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಆಯೋಜನೆ ಮಾಡುವ ಮುಖೇನ ವಿನೂತನವಾಗಿ ಶಾಸಕರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಈ ವೇಳೆ ನೆಚ್ಚಿನ ಕಾರ್ಯಕರ್ತರ ಅಭಿಮಾನ ಕಂಡು ಶಾಸಕ ಟಿ ರಘುಮೂರ್ತಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ನಾವು ಯಾವಾಗಲೂ ಹೋದ ವರ್ಷನೂ ಇದೇ ಥರನೇ ಆಗಿತ್ತು. ನಮ್ಮ ಕ್ಷೇತ್ರದ ಮತದಾರರು, ನಮ್ಮ ಅಭಿಮಾನಿಗಳು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಅವರೆಲ್ಲ ಸೇರಿ ಅದನ್ನು ಏನೋ ಆಚರಣೆ ಮಾಡ್ತಾರೆ. ಹಾಗಾಗಿ ನಿಮಗೆ ವಿಶೇಷವಾಗಿ ಕಾಣುತ್ತೆ. ನಮಗೇನು ವಿಶೇಷ ಅನಿಸಿಲ್ಲ. ಯಾವತ್ತು ಲಾಸ್ಟ್ ಇಯರ್ನು ಕೂಡ ಹಿಂಗೆ ಬಂದು ಎಲ್ಲ ಗುರುಗಳು ಬಂದು ಎಲ್ಲ ನಮ್ಮ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಅಭಿಮಾನಿಗಳ ಕೈಲಿಲ್ಲ, ಇದು ನಮ್ಮ ಅಭಿಮಾನಿಗಳದು ಆರೈಕೆ, ಆಶಯ. ಅದನ್ನು ನಮ್ಮ ಹೈಕಮಾಂಡ್ ಅವರು, ನಮ್ಮ ಪಕ್ಷದ ಅಧಿನಾಯಕರು ಅವರು ಎಲ್ಲ ತೀರ್ಮಾನ ಮಾಡಬೇಕು. ಹೇಳಿದ್ದೀನಿ, ನಾನು ಖಂಡಿತವಾಗ್ಲೂ ನಿರೀಕ್ಷೆನಲ್ಲಿ ಇದ್ದೀನಿ. ಈಗ ನಾವೆಲ್ಲ ನಮ್ಮ ಮುಖಂಡರುಗಳನ್ನ ಭೇಟಿಯಾಗಿ ಮಾತಾಡಿದ್ವಿ. ಖಂಡಿತವಾಗ್ಲೂ ನಿರೀಕ್ಷೆನಲ್ಲಿ ಇದ್ದೀನಿ. ಸ್ಪಂದನೆ ಸಿಕ್ಕಿದೆಯಾ ಸರ್? ಏನ್ ಹೇಳಿದಾರೆ ಸರ್? ಎಲ್ಲ ಅವ್ರೇನು ಇವಾಗ ಮಾಡ್ಬಿಡ್ತೀವಿ ಅಂತ ಹೇಳಲ್ಲ. ಅವರೆಲ್ಲನೂ ಪ್ರತಿಯೊಂದು ನೋಡಿ 136 ಜನ ನಾವೇನು ಗೆದ್ದಿದ್ದೀವಿ ಕಾಂಗ್ರೆಸ್ಸಿಂದ, ಎಲ್ಲರೂ ಕೂಡ ಆಕಾಂಕ್ಷಿಗಳಿರ್ತಾರೆ. ಹಾಗಾಗಿ ಎಲ್ರಿಗೂ 136 ಜನಕ್ಕೂ ಮಾಡ್ತೀವಿ ಅಂತ ಹೇಳೋದಿಲ್ಲ. ಅವರು ಕೆಲವೊಂದನ್ನ ಆಮೇಲೆ ತೀರ್ಮಾನ ಮಾಡ್ತಾರೆ, ಯಾರಿಗೆ ಕೊಡಬೇಕು, ಪ್ರಾದೇಶಿಕವಾರು, ಜಾತಿವಾರು ಇದೆಲ್ಲ ನೋಡಿ ಅವರು ತೀರ್ಮಾನ ಮಾಡ್ತಾರೆ. ಅವರಿಗೆಲ್ಲ ನಾವು ಧನ್ಯವಾದಗಳು ತಿಳಿಸ್ತೀವಿ ನಾವು. ಯಾಕಂದರೆ ನಾನು ಈಗ 3ನೇ ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗ್ಲೂ ನಮ್ಮ ಕೆಲಸಗಳನ್ನು ಅವ್ರು ನೋಡಿದ್ದಾರೆ. ಅವರಿಗೇನು ನಮ್ಮ ಮುಂದೆ ಸಚಿವರಾದರೆ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ಬೋದು ಅಂತ ಒಂದಿರುತ್ತೆ. ಆದ್ರೂ ಕೂಡ ಯಾವುದೇ ನಾನು ಈಗಾಗಲೇ ಶಾಸಕನಾಗಿದ್ದೀನಿ, ನನ್ನ ಬಗ್ಗೆ ಯಾವತ್ತೂ ಕೂಡ 3 ಬಾರಿಯಿಂದ ನಾನು ನೋಡ್ತೀವಿ. ನಮ್ಮ ಕ್ಷೇತ್ರದ ಮತದಾರರು ನೀವು ನೋಡಿದ್ದೀರಾ. ಮೊದಲನೇ ಬಾರಿ 23,000 ಅಂತರದಿಂದ ಗೆಲ್ಲಿಸ್ತಾರೆ. 2ನೇ ಬಾರಿ ಇಡೀ ಜಿಲ್ಲೆಯಲ್ಲಿ 5 ಜನ ನಮ್ಮ ಪಕ್ಷದವರು ಸೋತರು. BJP